ಈ ತರ ಹೆಣ್ಣು ಮಕ್ಕಳು ಟಾರ್ಗೆಟೇ ಇವ್ರದ್ದು. ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ, ಈ ತರ ಟಾರ್ಗೆಟೇ ಇವ್ರ ಫ್ಯಾಮಿಲಿ ಅವ್ರಿಗೆ. ಇವ್ರು ಬೇಕಾದಂಗೆ ಯೂಸ್ ಮಾಡ್ಕೊಂಡು ಇರೋ ಬರೋ ದುಡ್ಡು ಕಾಸೆಲ್ಲ ಕಿತ್ಕೊಂಡಿದ್ದಾರೆ. ಇವಾಗ ನಾನು ಹೆಂಗ್ ಜೀವನ ಮಾಡಬೇಕು, ನಡ್ದಾರಿಲಿ ನಿಂತಿದ್ದೀನಿ ನಾನು. ಇವಾಗ ನನ್ಗೆ ಯಾವುದೇ ಥರ ಜೀವನ ಯಾವುದೂ ಇಲ್ಲ. ನನಗೆ ಈಗ ಜೀವನ ಅಂತಂದರೆ ತುಂಬ ಕಷ್ಟ ಆಗಿದೆ ಸರ್ ನನಗೆ. ಇವಾಗ ಅವರೆಲ್ಲ ದೋಚ್ಬಿಟ್ಟಿದ್ದಾರೆ. ದೋಚ್ಬಿಟ್ಟು ಈಗ ಅವ್ರ ಮನೇದು ಏನೈತೆ ಅಲ್ಲಿ ಅವ್ರ ಮನೆ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನಾನೇನು ಮಾಡಬೇಕು? ಈಗಾಗಲೇ ಮದುವೆ ಮಾಡಿರೋಳು ಕೂಡ, ಅವಳಿಗೂ ಕೂಡ ಗಂಡ ಇಲ್ಲ. ಅವಳಿಗೂ ಇದೇ ಥರನೇ ಮೋಸ ಮಾಡಿದ್ದಾಳೆ ಲೋಕೇಶ್ವರಿ ಅಂತ. ಆಗ ಇವ್ರದ್ದು ಟಾರ್ಗೆಟೇ ಇದು. ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರ ಹತ್ರ ದುಡ್ಡು ಕಾಸು ಕಿತ್ಕೊಳ್ಳೋದು, ಇವ್ರ ಫ್ಯಾಮಿಲಿಗೆಲ್ಲ ಇದೇ ಟಾರ್ಗೆಟ್ ಇದಾಗಿದೆ ಸರ್. ಹೌದು, ದುಡ್ಡು ಕಿತ್ಕೊಂಡು ಅಷ್ಟೇ. ಅಲ್ಲಿಂದ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅಲ್ಲಿ ಯಾವ್ದೇ ತರ ನ್ಯಾಯ ಸಿಗ್ತಾ ಇಲ್ಲ ಸರ್. ಇದು ಅದೇ ನನಗೆ ಬೇಕಾಗಿರೋದು ಸರ್. ಹೌದು, ನನಗೆ ನ್ಯಾಯ ಬೇಕು ಅಂತ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ. 18 ಇಸ್ವಿಯಿಂದನೂ ನಾನು ಸ್ಟೇಷನ್ ಅಂತ ತಿರುಗ್ತಾನೆ ಇದ್ದೀನಿ ಸರ್. ನನ್ಗೆ ಇವತ್ತವರೆಗೂ ನನಗೆ ಯಾವುದೇ ರೀತಿ ನನಗೆ ಸಿಗ್ತಾ ಇಲ್ಲ ಸರ್. ಹೌದು ಸರ್, ಪೊಲೀಸವರು ಕೂಡ ಯಾವುದು ಸಪೋರ್ಟ್ ಇಲ್ಲ ಸರ್. ನನಗೆ ತುಂಬಾನೇ ಸ್ಟೇಷನ್ ಹತ್ರ ನಮ್ಗೆ ರಕ್ಷಣೆ ಕೊಡ್ತಾರೆ ಅಂತ ಹೋದ್ರೆ, ಬಟ್ ಅಲ್ಲಿ ಯಾವುದು ರಕ್ಷಣೆ ಸಿಗಲ್ಲ ಸರ್ ನಮಗೆ. ಯಾವ ರಕ್ಷಣೆನೂ ಸಿಗಲ್ಲ ಸರ್. ನಂದು ನಿಜ ಸತ್ಯ ಇದೆ ಅನ್ಕೊಂಡೆ, ಬಟ್ ಇದೆಲ್ಲ ಸುಳ್ಳು. ಇವಾಗ ಗೊತ್ತಾಗ್ತಾ ಇದೆ ಕಾನೂನು ಅಂದ್ರೆ ಏನು ಅನ್ನೋದು ಇವಾಗ ಅರಿವಾಗ್ತಾ ಇದೆ ನಮ್ಗೆ. ಇಲ್ಲ ಸರ್, ರಕ್ಷಣೆ ಅನ್ನೋದು ಇಲ್ಲ ಸರ್, ಇಲ್ಲ. ಹಂಗಿದ್ರೆ ಯಾಕೆ ಸರ್ ಈ ತರ ಮಾಡ್ತಾರೆ ಇವರು? ಈ ತರ ಏನಕ್ಕೆ ಮಾಡ್ತಾರೆ? ನಾವು ನ್ಯಾಯ ಕೇಳ್ಕೊಂಡು ಹೋಗಿದೀವಿ ತಾನೆ, ಕೊಡ್ಬೇಕು ತಾನೆ ನ್ಯಾಯನ. ಹಿಂಗಾಗಿದೆ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ನಮ್ಗೆ ಏನ್ ನ್ಯಾಯ ಸಿಗುತ್ತೆ ಹೇಳ್ರಿ? ಕಮಿಷನರ್ಗೆ ನಾವು ಪಿಟಿಷನ್ ಹಾಕಿದ್ವಿ. ಕಮಿಷನರ್ ಸಾಹೇಬ್ರಿಂದ ಸ್ಟೇಷನ್ಗೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ಸರ್ ಇದು ಎನ್ಕ್ವೈರಿಗೆ. ಇವ್ರು ಕರೆಸಿ ಎನ್ಕ್ವೈರಿ ಮಾಡಿ ನಮ್ಗೆ ಯಾವುದೇ ರೀತಿ ನ್ಯಾಯ ಕೊಡ್ತಾ ಇಲ್ಲ ಸರ್. ಶಿವಶಂಕರ್ ಅಲಿಯಾಸ್ ಚೇತನ್ ಅಂತ, ಅವರು ನನಗೆ ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆಗಿದ್ರು ಸರ್. ನನಗೆ 14ನೇ ಇಸ್ವಿಲಿ ಪರಿಚಯ ಆಗಿದ್ರು. ಅವರು ನನಗೆ ಇದೇ ಥರ ಸುಮ್ಮನೆ ಸುಳ್ಳು ಅದು ಇದು ಆಸ್ಪಾಸನೆಲ್ಲ ಕೊಟ್ಟು ಎಲ್ಲ ಹಂಗೆ ಹಿಂಗೆ ಅಂತ ನಂಬಿಸಿ ನನಗೆ 17ರಲ್ಲಿ ತಂಗಿ ಮದುವೆಗೆ ಅಂತೇಳಿ ಇರೋ ದುಡ್ಡೆಲ್ಲ ತೊಗೊಬಿಟ್ಟಿದ್ದಾರೆ ಸರ್. 3.5-4 ಲಕ್ಷವರೆಗೂ ತೊಗೊಬಿಟ್ಟಿದ್ದಾರೆ ದುಡ್ಡೆಲ್ಲ. ನಂಬಿಸಿ ಸರಿ ಮದುವೆ ಮಾಡ್ಕೋತೀನಿ ಅಂತೇಳಿ ಮನೆಯವ್ರನ್ನೂ ಕರ್ಕೊಬಂದು ಅವ್ರ ಅಜ್ಜಿ, ತಂಗಿ ಆಶಾ ಅಂತ, ಚೇತನ್ ಕುಮಾರ್ ಅಂತ ಅವ್ರ ಭಾವ, ಎಲ್ಲರನ್ನೂ ಕರ್ಕೊಬಂದರು. ಮನೆಗೆ ಕರ್ಕೊಬಂದು ಕೂರಿಸಿ ಮಾತಾಡಿ ಎಲ್ಲ ಒಪ್ಕೊಂಡು ಹೋಗಿದ್ದಾರೆ ಸರ್. ಅವರು ಮದುವೆ ಮಾಡ್ಕೊಡ್ತೀವಿ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಹೋಗಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಈಗ ಲಾಕ್ಡೌನ್ ಬಂತು ನೋಡಿ ಸರ್. ಲಾಕ್ಡೌನ್ ಬಂದ ಟೈಮಲ್ಲಿ ಇವ್ರು ಏನೋ ಬೇರೆ ಥರ ಪ್ಲ್ಯಾನ್ಗಳು ಮಾಡಿಕೊಂಡು ಬೇರೆಯವ್ಳನ್ನ ಕರ್ಕೊಂಡೋಗಿ ಮದುವೆ ಮಾಡಿಬಿಟ್ಟಿದ್ದಾರೆ. ಅವ್ನಿಗೆ ಇನ್ನೊಂದು ಮದುವೆ ಮಾಡಿಬಿಟ್ಟಿದ್ದಾರೆ. ಕೊನೆಯಲ್ಲಿ ನಾನು 21ರಲ್ಲಿ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಇವ್ನ ಮದುವೆ ವಿಚಾರ ಏನೂ ಹೇಳಿಲ್ಲ ನನಗೆ. ಮದುವೆ ಮಾಡ್ಕೊಂಡ. ಸರಿ, ನಾನು ನೀನು ಮದುವೆ ಮಾಡಿಕೊಂಡು ಜೀವನ ಕೊಡ್ತೀನಿ ಅಂತೇಳಿ ನಾನು ಆವಾಗ ಹೆಸರುಘಟ್ಟ ರೋಡಲ್ಲಿ ದುಗ್ಲಮ್ಮ ದೇವಸ್ಥಾನದಲ್ಲಿ ಆಗಿದ್ದು. ನಾನು ಅಲ್ಲೋಗಿ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲ, ನನ್ನ ದುಡ್ಡು ಏನೈತೆ ನನಗೆ ಸೆಟಲ್ಮೆಂಟ್ ಮಾಡಿಕೊಡು, ನನಗೆ ಬೇಕಾಗಿಲ್ಲ ಈ ಥರ ಜೀವನ ಎಲ್ಲ, ನೀನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯ ಅಂತ ಹೇಳ್ಕೊಂಡು ನಾನು ಕೇಳ್ಕೊಂಡೆ ಸರ್ ಅವನಿಗೆ. ಆದರೆ ಅವ್ನು ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲ, ನನ್ನ ನಂಬು ಅಂತೇಳಿ ಮದುವೆನೂ ಮಾಡಿಕೊಂಡು ಅದಾದಮೇಲೆ ಸರಿ ಇವನು ಸುಮ್ಮನೆ ಜಾಸ್ತಿ ಇದು ಮಾಡ್ತಾಯಿದ್ದ. ಮನೆ ಹತ್ರ ಹುಡಿಕೊಂಡು ಹೋದೆ ಸರ್ ನಾನು. ಅವ್ರ ಮನೆ ಹತ್ರನೇ ಹುಡಿಕೊಂಡು ಹೋದಾಗ ಅಲ್ಲಿ ಗಲಾಟೆಗಳಾಯಿತು. ಗಲಾಟೆ ಆದಾಗ ಹೊಡೆದ್ರು ನನಗೆ ಹೊಡೆದಾಗ ಸರಿ ನಾನು ಒಬ್ಳು ಹೋದಾಗ ಎಲ್ಲರೂ ಅವ್ರ ಮನೆ ಜನ ಇಲ್ಲಿ ಇದ್ರಲ್ವಾ, ನಾನೇನು ಮಾಡಿದೆ, ಅಲ್ಲೇ ಹತ್ತಿರದ ಸ್ಟೇಷನ್ ಹತ್ರ ಹೋಗಿ ನಾನು 112 ಕಾಲ್ ಮಾಡಿದೆ. ಅಲ್ಲಿ ಬಂದು ಕರ್ಕೊಂಡೋಗಿ ಮನೆಯವ್ರನ್ನೆಲ್ಲ ಕರ್ಕೊಂಡೋದ್ರು. ಅಲ್ಲಿಗೆ ಕರ್ಕೊಂಡೋದ್ಮೇಲೆ ಸರಿ ಆಯಿತು, ನಾನು ನ್ಯಾಯ ಕೊಡ್ತೀನಮ್ಮ, ಕಂಪ್ಲೇಂಟ್ ಎಲ್ಲ ಕೊಡಬೇಡ ಅಂತೇಳಿ ಕರ್ಕೊಂಡೋದ್ರು ಮನೆಗೆ. ಕರ್ಕೊಂಡೋದ್ಮೇಲೆ ಸರಿ ಆಯಿತು, ಇನ್ಮೇಲಾದರೂ ನನ್ನ ಜೀವನ ಸರಿ ಹೋಗುತ್ತೆ ಬಿಡು ಅಂತ ನಾನು ಸುಮ್ಮನೆ ಇದ್ದೀನಿ ಸರ್. ಯಾವುದೂ ಸರಿ ಹೋಗ್ತಾ ಇಲ್ಲ ಸರ್. ಇವ್ನು ಬರೋದು ಓಡೋಗೋದು ಇದೇ ಥರ ಮಾಡ್ತಾಯಿದ್ರೆ. ಮನೇಲೂ ಕೂಡ ಅವ್ರ ಮನೆಯವರು ಬೇಡ ನೀನು ಹಂಗೆ ಹಿಂಗೆ ಅಂದ್ಕೊಂಡು ತಿರ್ಗಾ ತೆಗಿತಾ ಇದ್ರು. ನಾನು ಹಂಗಾಗಿ ಕಮಿಷನರ್ಗೆ ಪಿಟಿಷನ್ ಕೊಟ್ಟಿದ್ದೆ ಸರ್. ನಾನು ಸ್ಟೇಷನ್ಗೆ ಇಲ್ಲೆಲ್ಲ ಸರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ ಸರ್ ಕೊಟ್ಟಿದ್ದೆ. ಅದಾದಮೇಲೆ ಅವ್ರೇನು ಮಾಡಿದ್ರು, ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಇದನ್ನು ಕಳಿಸ್ಕೊಟ್ರು ನನ್ನ ಕಂಪ್ಲೇಂಟನ್ನು. ಅವರು ಎನ್ಕ್ವೈರಿ ಮಾಡ್ತಾರೆ ಸರ್. ಎನ್ಕ್ವೈರಿ ಮಾಡಿಬಿಟ್ಟು ಇಲ್ಲ ಇದೇನಾಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ಬೈತಾರೆ ಸರ್ ಅವರು. ನನಗೆ ಅಂತಂದರೆ ಇಲ್ಲ ಈ ಕಂಪ್ಲೇಂಟ್ ಎಲ್ಲ ನಾವು ತಗೊಳ್ಳೋದೇ ಇಲ್ಲ. ಸರಿ ಹೋಗ್ಲಿ ಜೀವನ ಕೊಡಿಸಿ ಸರ್ ಅಂತ ಹೇಳಿದ್ರೆ, ಜೀವನ ಕೊಡ್ಸೋಕ್ಕೂ ನಾವು ಬರಲ್ಲಮ್ಮ, ದುಡ್ಡು ಕೊಡ್ಸೋಕ್ಕೂ ನಾವು ಬರಲ್ಲ, ಸ್ಟೇಷನ್ನೆಲ್ಲ ಇರೋದು ದುಡ್ಡು ಕೊಡ್ಸೋದಕ್ಕಲ್ಲ ಅಂತ ಈ ಥರ ಹೇಳಿ ನನಗೆ ಇದು ಮಾಡಿದ್ರು. ಆಮೇಲೆ ಹೇಳ್ತಾರೆ ಇದು ಕಂಪ್ಲೇಂಟೇ ಸರಿ ಇಲ್ಲ, ಬೇರೆ ಕಂಪ್ಲೇಂಟ್ ಬೆರಣಿ ಸರ್ ಅಂತ, ಸಬ್ ಇನ್ಸ್ಪೆಕ್ಟ್ರ್ ಬೆರಣಿ ಅಂತ. ಅವರು ಹೇಳ್ತಾರೆ ಸರಿ ಇಲ್ಲ ನೀನು ಕಂಪ್ಲೇಂಟ್ ಸರಿ ಕೊಟ್ಟಿಲ್ಲ ಅಂತ. ಸರಿ ಆಯಿತು ಸರ್, ಬೇರೆ ಕಂಪ್ಲೇಂಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕಂಪ್ಲೇಂಟ್ ಕೊಡೋಕೆ ಹೋದಕ್ಕೆ ತಗೊಳ್ಳಿಲ್ಲ ಅವರು. ಇಲ್ಲ ಬೇಡ ನನಗೆ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡು ಹೋದರು. ಸರಿ ನಾನು ಆಯಿತು, ನಾನು ಮತ್ತೆ ರೀಪಿಟಿಷನ್ ಕಮಿಷನರ್ ಸರ್ಗೆ ಕೊಟ್ಟಿದ್ದೀನಿ ನಾನು. ಅದಾದಮೇಲೆ ಈಗ ಎನ್ಕ್ವೈರಿಗೆ ಬಂದಿದೆ ಸರ್. ಅದು 9ನೇ ತಾರೀಕಲ್ಲಿ ಎನ್ಕ್ವೈರಿಗೆ ಬಂತು. ಎನ್ಕ್ವೈರಿಗೆ ಬಂದಮೇಲೆ ಇವ್ರು ಹೇಳ್ತಾರೆ, ಬೆರಣಿ ಸರ್ ಹೇಳ್ತಾರೆ, ಇಲ್ಲ ಇದು ಎನ್ಕ್ವೈರಿಗೆ ನಾವು ಕರ್ಸೋಕ್ಕಾಗಲ್ಲಮ್ಮ, ಅವ್ರೇನು ಬಂದು ಹೇಳ್ತಾರೆ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡು, ಎಲ್ಲನೂ ಕ್ಲೋಸ್ ಮಾಡು, ನಾವೇನು ಮಾಡೋಕ್ಕಾಗಲ್ಲ
ಕೊಡೋಕ್ಕಾಗಲ್ಲ ಇದನ್ನು ಅಂತೇಳಿ ಈ ಥರ ಹೇಳ್ತಾ ಇದ್ದಾರೆ. ಇದರಲ್ಲಿ ನನಗೆ ಡೌಟ್ ಏನಂತಂದರೆ ಈ ಬೆರಣಿ ಸರ್ ಅನ್ನೋರು ಇವರದಲ್ಲಿ ನನಗೆ ಕೊಡಬೇಕಾಗಿರೋದು ಅರ್ಧ ದುಡ್ಡು ಇವ್ರು ತಿಂದಿದ್ದಾರೆ ಅನ್ನೋದೇ ನನಗೆ ಅನುಮಾನ ಇದೆ ಸರ್. ನನಗೆ ಇಲ್ಲ ಅಂತಂದರೆ ಅವ್ರನ್ನ ವಹಿಸ್ಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಥರ ಮಾತಾಡೋದಕ್ಕೆ ಅವ್ರಿಗೆ ಏನಿದೆ, ಏನಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಸರ್ ಅವರು. ನನಗೆ ನ್ಯಾಯ ಬೇಕು ಸರ್. ನಾನು ಅದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಇವತ್ತವರೆಗೂ ನಾನು 17ರಿಂದ ಸ್ಟೇಷನ್ ಅಂತ ತಿರುಗ್ತಾನೆ ಇದ್ದೀನಿ. ನನಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಸರ್. ನನಗೆ ನ್ಯಾಯ ಬೇಕು ಅಷ್ಟೇ. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ಸ್ಟೇಷನ್ಗೆ? ಸರ್ ನಾನು 17 ಇಸ್ವಿಯಿಂದನೂ ಓಡಾಡ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಹೌದು, 17ರಲ್ಲಿ ಇವರೆಲ್ಲ ನಮ್ಮ ಮನೆಗೆ ಈ ಚೇತನ್ ಕುಮಾರ್, ಆಸಾ ಮತ್ತು ಇವರ ಅಜ್ಜಿ ಗೀತಮ್ಮ ಇವರೆಲ್ಲ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಮಾತಾಡ್ದು ಅವತ್ತು ನೈಟೇ ಜಗಳ ಎಲ್ಲ ಆಗಿ ನಾನು ನೈಟೇನೆ ಅಲ್ಲಿಗೆ ಹೋಗಿದ್ದೀನಿ ಸರ್. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಅಲ್ಲಿ ಹೇಳಿದ್ದಾರೆ ಯಾವುದೇ ರೀತಿ ಮದುವೆ ಮಾಡೋದೇ ಆಗಲಿ ಬೇರೆ ಥರ ಏನು ಮಾಡೋಂಗಿಲ್ಲ, ಈಗ ಹುಡುಗಿ ಜೀವನನೂ ಹಾಳಾಗೈತೆ ಅಂತ ಹೇಳಿದ್ದಾರೆ ಅವರು. ಅದಾದಮೇಲೆ ಅವರು ನೆಕ್ಸ್ಟ್ ಸ್ಟೆಪ್ ಹೋಗಿದ್ದಾರೆ. ನಾನು ಕೇಳ್ತಾ ಇರೋದು ಇವಾಗ ಇಷ್ಟೇ, ನನ್ನ ಮನೆ ಬಾಗಿಲಿಗೆ ನೀವು ಬಂದ್ರಲ್ಲ, ಕೂತ್ಕೊಂಡು ಮಾತಾಡಿದ್ರಲ್ಲ, ನನಗೆ ನ್ಯಾಯ ಕೊಡದೆ ನೀವು ಹೆಂಗೆ ಇನ್ನೊಂದು ಸ್ಟೆಪ್ ಮುಂದೆ ಹೋದ್ರಿ? ಇವಾಗ ನೀವೆಲ್ಲ ಮಾಡಿಬಿಟ್ಟು ಲಾಕ್ಡೌನ್ ಟೈಮಲ್ಲಿ ನೀವು ಹೋಗಿ ಎಲ್ಲ ಮಾಡಿಬಿಟ್ಟು ಇವಾಗ ಹಿಂಗಾಗಲ್ಲ ಹಂಗಾಗಲ್ಲ ಅಂದರೆ ನಾನು ಹೆಂಗೆ ಒಪ್ಪಲಿ ಇದನ್ನು? ಓಕೆ, ಅಂದರೆ ಚೇತನ್ ಅನ್ನೋರು ಏನಾಗಬೇಕು ನಿಮಗೆ? ಚೇತನ್ ಹಸ್ಬೆಂಡ್ ಸರ್, ಚೇತನ್ ಶಿವಶಂಕರ್ ಅಲಿಯಾಸ್ ಚೇತನ್. ಅವರು ನಿಮಗೆ ಮೋಸ ಮಾಡ್ತಾರೆ? ಹೌದು. ಲೈಂಗಿಕವಾಗಿ ಕೂಡ ನಿಮ್ಮನ್ನ ಬಳಸ್ಕೊಳ್ತಾರೆ? ಹೌದು ಸರ್. ಹೌದು. ಎಷ್ಟು ವರ್ಷ ಜೊತೆಲಿ ಇದೆ? 14ನೇ ಇಸ್ವಿಂತಾನು ಸರ್. ಒಂದ್ ಕಡೆ ಗಾರ್ಮೆಂಟ್ಸ್ 14ರಿಂದ 17ವರೆಗೂ ಜೊತೆನಲ್ಲಿ ಇದ್ರಿ? ಜೊತೆಲೇ ಇದ್ವಿ ಸರ್ ನಾವು. ಸೊ ಮದ್ವೆನೂ ಕೂಡ ಆಯ್ತು? ಆಯ್ತು ಸರ್. ಮುಂಚೆ ನಿಮ್ಮ ಲೈಂಗಿಕವಾಗಿ ಹೌದು ಸರ್. ಹೌದು ಸರ್. ಸೊ ಆಮೇಲೆ ಹಣ ಹೆಂಗೆ ಎತ್ಕೊಂಡ ಅವನು? ಹಣ ATM ಅಲ್ಲಿ ಸರ್, ಅಕೌಂಟಲ್ಲಿ ಇದ್ದ ದುಡ್ಡನ್ನ ತಗೊಂಡು ಹೇಳ್ದ. ಆಮೇಲೆ ಒಪ್ಕೊಂಡ. ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹಿಂಗೆಲ್ಲ ಗೊತ್ತಾದ್ಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಯಾವಾಗ ನಿಂತ್ಕೋತೀನಿ ಆವಾಗ ಅವನು ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ನಾನು ನಿನ್ನ ದುಡ್ಡೆಲ್ಲ ನಾನು ವಾಪಸ್ ಕೊಡ್ತೀನಿ, ನಿನ್ನ ಜೀವನನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಮನೆಯವ್ರನ್ನೂ ಕರ್ಕೊಬತ್ತಾನೆ ಸರ್ ಅವನು. ಇವರೆಲ್ಲ ಒಂದೇ ಅವನಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್. ಈ ಥರ ಹೆಣ್ಮಕ್ಳ ಟಾರ್ಗೆಟೇ ಇವ್ರದ್ದು. ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ, ಈ ಥರ ಟಾರ್ಗೆಟೇ ಇವ್ರ ಫ್ಯಾಮಿಲಿ ಅವ್ರಿಗೆ. ಇವ್ರು ಯಾವತ್ತು ಕೇಳಕ್ ಹೋದ್ರೆ ಅವ್ರು ನಮಗೆ ಗೊತ್ತು ಅಂತ ಹೇಳ್ತಾರೆ. 2-3 ಜನ ಲೇಡೀಸ್ಗಳು ಈ ಥರ ಹೇಳ್ಕೊಂಡಿದ್ದಾಗ ಇದನ್ನೆಲ್ಲ ಇವ್ರು ಯಾರು ಅಂತ ಕೇಳಿದಾಗ ನಮಗೆ ಗೊತ್ತು ಅವರು ಅಂತ ಹೇಳ್ತಾರೆ. ನನ್ಗನ್ಸುತ್ತೆ ಇದಕ್ಕೆಲ್ಲ ಸಪೋರ್ಟ್ ಇವ್ರ ಫ್ಯಾಮಿಲಿ ಅವ್ರದ್ದೇನೆ. ಎಲ್ಲ ಗೊತ್ತಿದ್ಮೇಲೆ ಸರ್ ಇವ್ರ ಬುದ್ಧಿ ಹೇಳ್ಬೋದಿತ್ತಲ್ಲ. ನನ್ಗೆ ನಮ್ಮನೆಗೆ ಬಂದ್ಮೇಲೆ ಮಾತಾಡಿದ್ಮೇಲೆ ನನ್ಗೆ ಅಂತ ಒಂದು ನ್ಯಾಯ ಕೊಡ್ಬೋದಿತ್ತಲ್ಲ ಇವರು. ಈಗಾಗಲೇ ಮದುವೆ ಮಾಡಿರೋಳು ಕೂಡ, ಅವಳಿಗೂ ಕೂಡ ಗಂಡ ಇಲ್ಲ. ಅವಳಿಗೂ ಇದೇ ತರನೇ ಮೋಸ ಮಾಡಿದಾಳೆ ಲೋಕೇಶ್ವರಿ ಅಂತ. ಆಗ ಇವ್ರದ್ದು ಟಾರ್ಗೆಟೇ ಇದು. ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರ ಹತ್ರ ದುಡ್ಡು ಕಾಸು ಕಿತ್ಕೊಳ್ಳೋದು, ಇವ್ರ ಫ್ಯಾಮಿಲಿಗೆಲ್ಲ ಇದೇ ಟಾರ್ಗೆಟ್ ಇದಾಗಿದೆ ಸರ್. ಹೌದು, ದುಡ್ಡು ಕಿತ್ಕೊಂಡು ಅಷ್ಟೇ. ಅಲ್ಲಿಂದ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅಲ್ಲಿ ಯಾವ್ದೇ ತರ ನ್ಯಾಯ ಸಿಗ್ತಾ ಇಲ್ಲ ಸರ್. ಇದು ನಿಮ್ ತರ ಸ್ಟೇಷನ್ ಇನ್ನೊಬ್ರು ಯಾರಾದ್ರೂ ಈ ತರ ಕಂಪ್ಲೇಂಟ್ ಕೊಟ್ಟಿರ್ಬೋದಾ? ಅಲ್ಲ ಸರ್, ಅದು ನನಗೆ ಡೌಟ್ ಇದೆ, ಗೊತ್ತಿಲ್ಲ, ಕನ್ಫರ್ಮೇಶನ್ ಇಲ್ಲ, ಡೌಟ್ ಇದೆ. ಬಟ್ ಕೊಟ್ಟಿರ್ತಾರೆ. ಯಾಕೆಂದ್ರೆ ಹೆಣ್ಮಕ್ಳು ಇಂತ 4 ಸರ್, 3ರಿಂದ 4 ಆಟೋ ತಗೋತೀನಿ ಅಂತ ಅಂದ್ರೆ ಅಕೌಂಟಲ್ಲಿ ತಗೊಂಡಿರೋದಷ್ಟು. ನನ್ನ ಕೈಯಲ್ಲಿ ಕ್ಯಾಶ್ ತಗೊಂಡಿರೋದು ಇವ್ರ ಮನೆಯವರೆಲ್ಲ ಸೇರಿ 50,000. ಅವತ್ತು ಬಂದು ಮಾತಾಡಿದಾಗ 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಸರ್ ಅವರು. 2 ಲಕ್ಷ ಕೊಡಿ, ತಂಗಿ ಮದುವೆ ಮಾಡ್ಕೊಂಡು ಸಾಲ ಮಾಡ್ಕೊಂಡಿದ್ದಾನೆ, 2 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ನನ್ನ ಹತ್ರ ಯಾವ್ದು ಇಲ್ಲ ಅಂತ ಗಿತ್ಕೊಂಡಿದ್ದಾಗ 50,000 ಕೊಡು ಹೋಗ್ಲಿ, ಆಟೋ ತಗೋತಾನೆ, ಆಟೋ ತಗೊಂಡು ದುಡ್ಕೊಂಡು ನಿಂದ ಏನೈತೆ ಕೊಡ್ತಾನೆ ಅಂತ ಎಲ್ಲರ ಮುಖಾಂತರನು 50,000 ಈಸ್ಕೊಂತಾರೆ ಸರ್ ಅವರು. ಅಲ್ಲಿ ಈಸ್ಕೊಂಡ್ಮೇಲೆ ಮೋಸಕ್ಕೆ ಮನೆಯವರೇ ಸಾಥ್ ಕೊಡ್ತಾರೆ. ಹೌದು ಸರ್, ಸಾಥ್ ಕೊಡ್ತಾ ಇದಾರೆ ಸರ್. ಹೌದು ಸರ್, ಅವರು ಕೊಡ್ತಾ ಇದಾರೆ. ಹೌದು ಸರ್, ಕೊಡ್ತಾ ಇದಾರೆ. ನನಗೆ ಚೆನ್ನಾಗೆ ಗೊತ್ತು. ಮತ್ತೆ ನನಗೆ ಇದರಲ್ಲಿ ಇವಳಿಗೆ ಫಸ್ಟ್ ಇನ್ನೊಬ್ಳು ಮದುವೆ ಆಗಿದ್ದಲ್ಲ, ಅವಳಿಗೂ ಕೂಡ ಎಲ್ಲ ವಿಚಾರ ಗೊತ್ತು ಸರ್. ನನ್ನ ವಿಚಾರ ಎಲ್ಲ ಗೊತ್ತು. ನಾನು ಕೂಡ ಹೋಗಿ ಅವ್ರ ಅಪ್ಪ ಅಮ್ಮನ ಕೂರಿಸ್ಕೊಂಡು ಎಲ್ಲ ಹೇಳಿದ್ದೀನಿ. ನಾನು ಈ ತರ ಇದೆ, ಹಿಂಗಿದೆ, ನನ್ನ ಜೀವನ ಹಾಳು ಮಾಡಕ್ ಬರ್ಬೇಡ್ರಿ ಅಂತ ಗೊತ್ತಿದ್ದು ಕೂಡ ಅವ್ರ ಮನೆಯವರು ಕೂಡ ಈ ತರ ಮಾಡ್ಬಿಟ್ಟಿದ್ದಾರೆ ಸರ್ ಇದನ್ನ. ಓಕೆ. ಸೊ ಮದುವೆ ಮುಂಚೆ ದುಡ್ಡು ತಗೊಂಡಿದ್ದ, ಮದುವೆ ಆದ್ಮೇಲೆ ದುಡ್ಡು ಇಸ್ಕೊಂಡಿದ್ದ ಅವನು? ಅಂದ್ರೆ 17ರಲ್ಲಿ ಸರ್ ದುಡ್ಡು ತಗೊಂಡಿರೋದು. 17-18ರಲ್ಲಿ ತಂಗಿ ಮದುವೆ ಐತಲ್ಲ, ಆ ಟೈಮಲ್ಲಿ ತಂಗಿ ಮದುವೆ ಆಗಿದ ತಕ್ಷಣ ನಾವು ಮದುವೆ ಮಾಡ್ಕೊಳ್ಳೋದು ಮನೆಯವರು ಒಪ್ಕೊಂಡಿದ್ರು ಸರ್. ಅವ್ರ ಮನೆಯವರು ಒಪ್ಕೊಂಡಿದ್ರು. ಅವ್ರ ಮನೆಯವರು ಒಪ್ಕೊಂಡು ಇವ್ದು ಎಲ್ಲ ಒಪ್ಕೊಂಡೇ ಆಗಿತ್ತು ಸರ್. ಇದು ಆದ್ಮೇಲೆ ಇವರು ನನಗೆ ಗೊತ್ತಿಲ್ಲ, ಲಾಕ್ಡೌನ್ ಟೈಮಲ್ಲಿ ಈ ತರ ಮಾಡಿರೋದು. 20 ಲಾಕ್ಡೌನ್ ಆಯ್ತು ನೋಡ್ರಿ, ಆ ಟೈಮಲ್ಲಿ ಆಗಿರೋದು ನನಗೆ ಗೊತ್ತಿಲ್ಲ ಇದು. ಈಗ ಮತ್ತೆ ಒಂದು ಮದುವೆ ಆಗಿದಾನ? ಹೌದು ಸರ್, ಆಗಿದ್ದಾನೆ. ಇದು 3ನೇ ಮದುವೆ? ಎರಡನೇದು ಸರ್. ಇಲ್ಲ ಸರ್, ಎರಡನೇದು ಇನ್ನೊಂದು ಮದುವೆ ಆಗಿದ್ದಾನೆ. ಅದೇ ಈ ತರ ಹೆಣ್ಮಕ್ಳು ಈಗ ಇದು ಚಂದ್ರಲೇವಟ್ ಸ್ಟೇಷನ್ ಅಲ್ಲಿ ಇದೆಯಲ್ಲ, ಅಲ್ಲಿ ಅವರು ಕರೆದು ವಿಚಾರಣೆ ಮಾಡಿದಾಗ ದುಡ್ಡು ಅಂತ ಸುಮಾರು ಫೋನ್ ಕಾಲ್ ಲಿಸ್ಟಲ್ಲಿ ತೆಗ್ದಾಗ ನೀವ್ ಯಾರು ಇಷ್ಟೊತ್ತವ್ರಿಗೆ ಏನಕ್ಕೆ ಮಾತಾಡಿದೀರಾ ಅವನ ಹತ್ರ ಅಂತ ಕೇಳಿದಾಗ ಅವ್ನು ದುಡ್ಡು ಅಂತ ಫೋನ್ ಮಾಡ್ತಾರೆ ಅಂತ ಕೇಳಿದಾಗ ಅವ್ರ ಅಜ್ಜಿನ ಹೋಗಿ ಕೇಳಿದಾಗ ಅವ್ರ ಅಜ್ಜಿ ಅವಳು ನಮಗೆ ಗೊತ್ತು, ನಮ್ಮ ರಿಲೇಷನ್ ಅಂತ ಹೇಳಿದ್ದಾರೆ. ಆಗ ಇವ್ರು ಹಿಂಗೆ ಈ ತರ ಮಾಡೋದು. ಎನ್ಕ್ವೈರಿಗೆ ಅಂತ ಬಂದಾಗ ಅವಳು ನಮ್ಮ ರಿಲೇಷನ್ ಅಂತ ಇವ್ರ ಮನೆಯವ್ರು ಒಪ್ಕೊಳ್ಳೋದು ಅದನ್ನ.
ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್ ನನ್ನ ಹತ್ರ. ಅಂದ್ರೆ ಬೇರೆ ಬೇರೆ ಹೆಣ್ಮಕ್ಳು ಈ ತರ ಹೌದು, ಮಾಡೋದು, ಹೌದು ಸರ್, ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಸೋದು, ಪೊಲೀಸ್ ಅವ್ರಿಗೆ ಒಂದಷ್ಟು ಹಣ ಕೊಡೋದು, ಹೌದು ಇದೇ ತರ ಕೆಲಸ. ಇದೇ ತರ ಕೆಲಸ ಸರ್. ಹೆಣ್ಮಕ್ಳು ಬಲೆಯಲ್ಲಿ ಸಿಕ್ಕಾಕ ಆ ಬಲೆಯಲ್ಲಿ ನಾವು ಸಿಗಾಕೊಂಡಿದೀವಿ. ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಇಂಥ ಮನೆ ಜನ ಈ ತರ ಸಪೋರ್ಟ್ ಮಾಡ್ತಾ ಇದಾರೆ. ನಾನು ನ್ಯಾಯ ಕೇಳ್ತಾ ಇದ್ದೀನಿ, ನನ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಎಷ್ಟು ವರ್ಷ ನಿಮ್ಮ ಲೈಂಗಿಕವಾಗಿ ಬಳಸ್ಕೊಂಡ್ರು ಸರ್? 14ನೇ ಇಸ್ವಿಲಿ ಅವರು ಫ್ರೆಂಡ್ಶಿಪ್ ಆಗಿ ನಾವು ಕೆಲಸ ಮಾಡೋ ಒಂದು ಜಾಗದಲ್ಲಿ 14ನೇ ಇಸ್ವಿಲಿ ಪರಿಚಯ ಆಗಿದ್ದು ಸರ್. ಅದು ಇವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ಎಲ್ಲ ಹಿಂಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವನು ನಾನು ಇಷ್ಟಪಡ್ತೀನಿ, ನನಗೂ ಅಪ್ಪ ಅಮ್ಮ ಇಲ್ಲ ಸರ್. ಅವ್ರಿಗೆ ಅಪ್ಪ ಅಮ್ಮ ಇಲ್ಲದೆ ಇರೋ ಕಾರಣ ನನಗೆ ಅಪ್ಪ ಅಮ್ಮ ಇಲ್ಲ, ನನಗೆ ಈ ಥರ ನಾನು ಜೀವನ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ಅಂತೇಳಿ ಚೆನ್ನಾಗಿ ನಂಬಿಸೋದು ಸರ್. ಇವ್ನ ಕ್ಯಾರೆಕ್ಟ್ರೇ ಆ ಥರ. ನನಗೆ ಇವಾಗಲೇ ಎಲ್ಲ ಅರ್ಥ ಆಯ್ತಾ ಇರೋದು. ಅಂದ್ರೆ ಉಂಡು ಹೋದ ಕೊಂಡು ಹೋದ. ಹೌದು, ಆ ಥರ ಮಾಡಿದಾನೆ. ಇವಾಗ ನನಗೆ ನ್ಯಾಯ ಬೇಕು, ನನಗೆ ಇಲ್ಲ, ನನಗೆ ಜೀವನ ಕೊಡಿ, ಇಲ್ಲ ನಂದು ಏನೈತೆ ಸೆಟಲ್ಮೆಂಟ್ ಮಾಡಿಸ್ಕೊಡಿ ಅಂತ ನಾನು ಸ್ಟೇಷನಲ್ಲಿ ಕೇಳಕ್ಕೆ ಹೋದ್ರೆ ಇವ್ರಂತಾರೆ ಇದೆಲ್ಲ ನಾವು ಮಾತಾಡೋಕ್ಕೆ ಬರಲ್ಲ, ಸ್ಟೇಷನಿಗೆ ನೀವು ಬರಲೇಬೇಡ್ರಿ, ಕ್ಲೋಸ್ ಮಾಡಿ, ಇದನ್ನ ಕೇಸ್ ಕ್ಲೋಸ್ ಮಾಡಿ. ಹಂಗಾದ್ರೆ ಮಾಡ್ಕೊಂಡ್ಮೇಲೆ ಅವನು ಬೇರೆ ಮನೆ ಕರ್ಕೊಂಡು ಹೋಗ್ಲಿಲ್ಲ? ಇಲ್ಲ ಸರ್, ಮನೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ದ. ಅದಾದ್ಮೇಲೆ ನಾನೇ ಹೋಗಿದ್ದೀನಿ ಸರ್ ಅಲ್ಲಿಗೆ. ಇವ್ನು ನೋಡಕ್ಕೆ ಅಂತ ನಾನೇ ಹೋದಾಗ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡಿದಾಗ ನಾನು ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ಗೆ ನಾನು 112 ಕಾಲ್ ಮಾಡಿದಾಗ ಅಲ್ಲಿಂದ ಬಂದು ಕರ್ಕೊಂಡು ಹೋಗಿದ್ದಾರೆ ಸ್ಟೇಷನ್ಗೆ ಎಲ್ಲರೂ. ಆವಾಗ ಅವ್ರ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ಅಲ್ಲಿ ಒಪ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ಮನೆಗೆ, ಅವಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸುಮ್ಮನೆ ಆ ಸೆಕೆಂಡ್ಗೆ ಮಾತ್ರ ಅವರು ತಪ್ಪಿಸ್ಕೊಳಕ್ಕೆ ಈ ಥರ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿ ನ್ಯಾಯ ಕೊಡಲ್ಲ ಸರ್. ಇವಾಗ ನಮ್ಗೆ ಅದೇ ಸರ್, ನನ್ಗೆ ನ್ಯಾಯ ಬೇಕು ಅಂತಂದ್ರೆ ಒಂದು ಅವ್ರ ಮನೆಯವ್ರ ಒಟ್ಟಿಗೆ ನಾನು ಬಾಳಿ ಬದುಕಬೇಕು. ಇಲ್ಲ ಅಂತಂದ್ರೆ ನಂದು ಏನೈತೆ ಸೆಟಲ್ಮೆಂಟ್ ಮಾಡಿಕೊಡ್ಬೇಕು. ಯಾಕೆಂದ್ರೆ ನನಗೂ ಜೀವನ ಅನ್ನೋದಿದೆ ಸರ್, ನನ್ಗೆ ತುಂಬಾ ಇಂಪಾರ್ಟೆಂಟು. ನಂದು ಏನೈತೆ ನನಗೆ ಸೆಟಲ್ಮೆಂಟ್ ಮಾಡಿಸ್ಕೊಡಿ. 4 ಲಕ್ಷ ಸರ್. 4 ಲಕ್ಷ ಕೊಟ್ರೆ ನೀವು ಪಡ ನೀವು ಇರ್ತೀರಾ? ಹೌದು ಸರ್, ಜೀವನ ಕೊಡ್ತೀನಿ ಅಂತಂದ್ರೆ ಹೌದು ಸರ್. ಅದನ್ನ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಅದನ್ನ ಕೇಳ್ತಾ ಇದ್ದೀನಿ. ಬಟ್ ಅದಕ್ಕೆ ಅವ್ರು ಒಪ್ಪಿಲ್ಲ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಸರ್? ನಾನು ಕೇಳ್ತಾನೆ ಇದ್ದೀನಲ್ಲ, ಸ್ಟೇಷನ್ ಅಲ್ಲೂ ಕೂಡ ನಾನು ಕೇಳಿದ್ದೀನಿ, ಅವ್ರು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಅದನ್ನ ಪೊಲೀಸರು ಕೂಡ ಇದಕ್ಕೆ ಕಂಪ್ಲೇಂಟೇ ಕ್ಲೋಸ್ ಮಾಡ್ಬಿಡು, ಇದನ್ನೆಲ್ಲ ಏನಕ್ಕೆ ತತ್ತೀರಾ ಇಲ್ಲಿಗೆ, ಎಷ್ಟು ಸರಿ ಅಮ್ಮ ಕೊಡ್ತೀಯ ನೀನು? ನನಗೆ ನ್ಯಾಯ ಬೇಡವಾ ಸರ್? ಹಂಗಾದ್ರೆ ನಾನು ನ್ಯಾಯ ಕೇಳಬಾರ್ದು ಹಂಗಾದ್ರೆ? ಇದು ರೈಟ್ ನ್ಯೂಸ್.